ನಿಧಾನಕ್ಕೆ ಮಾತಾಡೋ. ಅಮ್ಮಮ್ಮಂಗೆ ನಾನು ವಿಶ್ ಮಾಡಿದ್ರೆ ನಾನು ಸತ್ತೆ. ಅವ್ರು ನನ್ನ ಗುಡ್ ಮಾರ್ನಿಂಗ್ ಹೇಳೋಕ್ಕಿಂತ ಮುಂಚೆ ನಾನು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು. ಅಲ್ಲ ಆದರೂ ಹೀಗೆ ಹೋಗೋದು ಮೆತ್ತಗೆ. ಅಲ್ಲ 3 ವರ್ಷ ಹೇಗೋ ಮ್ಯಾನೇಜ್ ಮಾಡಿದೆಯಲ್ಲ, ಈ ವರ್ಷನೂ ಅದೇ ಸಾರಿ ಯೂಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡುವ ಅಷ್ಟೇ. ಹೋಗ, ಪ್ರತಿ ಸರಿ ಸಾರಿ ಕೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಬೆಲೆನೂ ಇರಲ್ಲ. ಬಾ. ಇನ್ನೆಷ್ಟು ದಿನ ಅಂತ ಹೀಗೆ ಎಸ್ಕೇಪ್ ಆಗ್ತೀಯಾ? ಅವ್ರು ನೋಡ್ರೆ ನಿನ್ನ ಮದುವೆ ಯಾವಾಗ ಅಂತ ಕೇಳ್ತಾನೆ ಇದ್ದಾರೆ. ನೀನು ಈ ಬರ್ಡೇ ಕರ್ಕೊಂಬರ್ತೀನಿ, ಇನ್ನೊಂದು ವರ್ಷ ಕರ್ಕೊಂಬರ್ತೀನಿ ಅಂತ ಕಾಗೆ ಹಾರಿಸ್ತಿದ್ಯಲ್ಲ. ಹುಡುಗಿ ನನಗೆ ಸಿಗ್ಬೇಕಲ್ವಾ? ಅಲ್ಲೋ, ಅರು ಮಸಾಲ ಕಂಪ್ನಿ ಓನರ್ ಮೊಮ್ಮಗ ನೀನು. ದಿನಕ್ಕೆ 1000 ಜನ ಮೀಟ್ ಮಾಡ್ತಾ ಇರ್ತೀಯ. ನೋಡಕ್ಕೆ ಬೇರೆ ಇಷ್ಟು ಚೆನ್ನಾಗಿದ್ಯಾ. ಒಂದು ಹುಡುಗಿ ಸಿಕ್ಕಿಲ್ಲ ಅಂದರೆ ನಾನು ನಂಬಲ್ಲ ಗುರು. ಸಿಕ್ಕಿದ್ರೆ ಹೇಳಕ್ ನನಗೆ ಏನೋ ಕಷ್ಟ. ಅಮ್ಮಮ್ಮನೇ ಪರ್ಮಿಷನ್ ಕೊಟ್ಟಿದ್ದಾರೆ. ಹುಡುಗಿ ಯಾವ ಥರ ಇರ್ಬೇಕು ಅದಾದ್ರೂ ಹೇಳೋ. ಆ ಥರ ಈ ಥರ ಅಂತ ಏನೂ ಇಲ್ಲ ಕಣೋ. ಅದೇನೋ ನೋಡಿದ ತಕ್ಷಣ ಒಂದು ಫೀಲ್ ಆಗಿಬಿಡ್ಬೇಕು, ಒಂದು ಕನೆಕ್ಷನ್ ಸಿಕ್ಬಿಡ್ಬೇಕು. ಕನೆಕ್ಷನ್ ಸಿಕ್ಬಿಟ್ರೆ ಮದುವೆ ಆಗ್ಬಿಡ್ತೀಯ? ಕನೆಕ್ಷನ್ ಮಾತ್ರ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯನೂ ಇದೆ. ಓಹೋ, ಸಾಹೇಬ್ರ ಹತ್ರ ದೊಡ್ಡ ಲಿಸ್ಟೇ ಇದೆ ಅನಿಸುತ್ತೆ. ಹಾಂ ಸರಿ, ಆ ಲಿಸ್ಟ್ ನಂಗೆ ಒಂದ್ಸಲ ರಟ್ ಮಾಡ್ಬಿಡಪ್ಪ. ನಿಂಗೆ ಅಮ್ಮಮ್ಮ, ಅರು ಮಸಾಲ ಎಲ್ಲ ಗೊತ್ತಲ್ವಾ? ಆದರೆ ಇದೆಲ್ಲ ಹೇಗೆ ಶುರು ಆಯಿತು ಅಂತ ನಿನಗೆ ಗೊತ್ತಾ? ಅರು ಅಮ್ಮನ ಕತೆ ಯಾರು ಗೊತ್ತಿಲ್ಲ ವಿರಾಜ್. ಒಂದು ಚಿಕ್ಕ ಅಡುಗೆ ಮನೆಯಿಂದ ಅರು ಅಮ್ಮ ಅರು ಮಸಾಲ ಕಂಪ್ನಿ ಕಟ್ಟಿರೋದೇನು ಚಿಕ್ಕ ವಿಷಯನಾ? ಅರು ಅಮ್ಮ ನಮ್ಮಮ್ಮಮ್ಮ. ಯಾರಿಗೂ ಜಗ್ಗದ ಗಟ್ಟಿ ಹೆಂಗ್ಸು, ರಫ್ ಅಂಡ್ ಟಫ್ ಅನ್ಸ್ತಾರೆ. ಆದ್ರೂ ನನ್ನ ಫೇವ್ರೆಟ್ ಅಮ್ಮಮ್ಮ. ಅವಳಿಲ್ದೆ ನಮ್ಮ ಮನೆ ಜೀವನ ಇಲ್ಲ. ಅಂದ್ರೆ ಅಮ್ಮಮ್ಮಂಗೆ ಇಷ್ಟ ಆಗೋ ಥರ ಹುಡುಗಿ ಹುಡುಕ್ತಿದೆ ಅಂತ ಆಯ್ತಾಯ್ತು. ಅಮ್ಮಮ್ಮ ಅರು ಮಸಾಲನ ಕಟ್ಟಿ ಬೆಳೆಸಿದ್ದಾರೆ. ಅವರು ಎಲ್ಲಾರನ್ನೂ ಪ್ರೀತಿ ಮಾಡ್ತಾರೆ. ಆದರೆ ಅಮ್ಮಮ್ಮನ ಪ್ರೀತಿ ಗೆಲ್ಲೋದು ದೊಡ್ಡ ವಿಷಯ ಅಲ್ಲ. ಆದರೆ ಅಮ್ಮಮ್ಮನ ನಂಬಿಕೆ ಗಳಿಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅಂದ್ರೆ ಏನು ಹೇಳಕ್ ಟ್ರೈ ಮಾಡ್ತಾ ಇದೆಯಾ? ನಮ್ಮ ಮನೇಲಿ ಅಷ್ಟು ಜನ ಇದ್ದಾರೆ. 2 ಗಂಡು ಮಕ್ಕಳು, 2 ಸೊಸೆಂದರು, 3 ಜನ ಮೊಮ್ಮಕ್ಕಳು, ಒಬ್ಳು ಮಗಳು ಇದ್ದಾಳೆ. ಅಮ್ಮಮ್ಮಂಗೆ ಎಲ್ಲರೂ ಕಂಡ್ರೆ ತುಂಬ ಅಕ್ಕರೆ. ಆದರೆ ಮನೆ ಕೀ ಇರೋದು ಅಮ್ಮಮ್ಮನ ಮೊಮ್ಮಗನ ಹೆಂಡತಿ ಹತ್ರ, ಅಂದರೆ ಮಿಥಿಲಾ ಹತ್ರ. ನನ್ನ ಹೆಂಡತಿನೂ ಹಾಗೆ ಇರಬೇಕು. ಅಂದ್ರೆ ಮನೆ ಕೀ ಕೈಗೆ ತಗೊಳ್ಳೋಳು ನೀನು ಹೆಂಡತಿ ಆಗ್ಬೇಕು ಅನ್ಕೊಂಡಿದ್ಯಾ? ನಿನ್ನ ತಲೆ. ಅದು ಹಾಗಲ್ಲ. ಕೀ ಅಂದರೆ ಒಂದು ನಂಬಿಕೆ. ಯಾರು ನಮ್ಮವರು, ನಮ್ಮ ಮನೆಗೆ ಒಳ್ಳೇದನ್ನು ಬಯಸ್ತಾರೋ, ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾರೋ ಅನ್ನೋ ನಂಬಿಕೆ ಯಾರ ಮೇಲಿರುತ್ತೋ ಅವ್ರ ಕೈಯಲ್ಲಿ ಮನೆ ಕೀ ಇರುತ್ತೆ. ದಿನ ಆಯ್ತು. ಈ ಬಟ್ಟೆಗಳಿಗಿನ್ನು ಕಬೋರ್ಡ್ ಒಳಗಡೆ ಹೋಗೋದಕ್ಕೆ ಮನ್ಸೇ ಬಂದಿಲ್ಲ ಅನ್ಸುತ್ತೆ. ನಗುನಗುತ್ತಲೇ ಊರೆಲ್ಲ ಓಡಾಡೋ ತಾರೆ, ಈ ಬೆಳೆದುರಿಗೆ ಬಂದಾಗ ಬೆಳಕೇನೆ ಬೇರೆ.
ಹುಡುಕಲೆ ಊರೆಲ್ಲ ಓಡಾಡೋ ತಾರೆ ಕಹಿಗಳ ಮನಸೋಕಂತ